ನಾಮಪತ್ರವನ್ನ ಈ ಕಡೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ಅವರು ಕೂಡ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಯಾರೆಲ್ಲ ಇಬ್ಬರ ನಡುವೆ ಮುನಿಸಿತ್ತು ಅವರೇ ಈಗ ಜೊತೆಯಾಗಿ ನಿಂತಿದ್ದಾರೆ. ಅದು ಯಲಹಂಕದ ಶಾಸಕರಾಗಿದ್ದ ಸರ್ ವಿಶ್ವನಾಥ್ ಅವರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಕೆ ಸುಧಾಕರ್ ಇವತ್ತು ಅಧಿಕೃತವಾಗಿ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಕೂಡ ಕೆಂಪೇಗೌಡರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ. ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಗೋಪೂಜೆಯನ್ನ ಮಾಡಿದ್ದಾರೆ. ಕೈವಾರ ತಾತಯ್ಯನವರ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇವತ್ತು ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಕೊನೆಗೆ ಈಗ ನಾಮಿನೇಷನ್ ಸಲ್ಲಿಸಿ ಇವತ್ತು ಹೊರಗಡೆ ಬಂದಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಸರ್. ಬೆಳಗ್ಗಿಂದಲೂ ಕೂಡ ಬಿಡುವಿಲ್ಲದಂತೆ ಇವತ್ತು ದೇವಸ್ಥಾನಗಳಾಯಿತು, ಕೆಂಪೇಗೌಡರ ಪ್ರತಿಮೆ ಆಯಿತು. ಇವತ್ತಿನ ವಿಶೇಷವನ್ನ ಹೇಳೋದಾದರೆ ಸರ್, ಇವತ್ತು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡು ನಾಡಪ್ರಭು ಕೆಂಪೇಗೌಡರ ಆಶೀರ್ವಾದ ಪಡ್ಕೊಂಡು, ಯಾಕೆಂದರೆ ಒಬ್ಬ ದಕ್ಷ ಆಡಳಿತಗಾರರು ಸಮಾಜವನ್ನು ಅವತ್ತೇ ಕಟ್ಟಬೇಕು ಅಂತೇಳಿ ಅಂದ್ಕೊಳ್ಳಲಿಲ್ಲ, ಅನುಷ್ಠಾನಕ್ಕೆ ತಂದಂಥ ಒಬ್ಬ ಪುಣ್ಯಾತ್ಮ. ಅಂಥ ಒಬ್ಬ ಆಡಳಿತಗಾರನು ಹಾಕಿರತಕ್ಕಂಥ ಮಾರ್ಗದಲ್ಲಿ ನಾನು ನಡಿಬೇಕು ಅನ್ನುವಂಥದ್ದು ನನ್ನ ಉದ್ದೇಶ ಆಗಿದೆ. ಎಲ್ಲರನ್ನೂ ಕೂಡ ಜೊತೆ ಕರ್ಕೊಂಡೋಗಿ ಎಲ್ಲರ ಕಲ್ಯಾಣಕ್ಕಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡೋದು ಒಂದು. ಅದಾದ ಮೇಲೆ ಕೈವಾರ ತಾತಯ್ಯನ ಒಂದು ಆಶೀರ್ವಾದವನ್ನು ನಾವು ಪಡ್ಕೊಂಡಿದ್ದೀವಿ. ಪಾರಂಪರಿಕವಾಗಿ ನಮ್ಮ ಕುಟುಂಬ ಕೈವಾರ ತಾತಯ್ಯನಲ್ಲಿ ಅತೀವವಾದಂಥ ಒಂದು ಭಕ್ತಿಯನ್ನು ಹೊಂದಿರೋದಕ್ಕೋಸ್ಕರ, ಅದೇ ರೀತಿ ನಮ್ಮ ಸದ್ಗುರುಗಳು ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿರವರ ಪಾದಕಮಲ್ಗೆ ಅವರ ಒಂದು ವಿಗ್ರಹಕ್ಕೆ ಪೂಜೆ ಮಾಡಿ, ಯಾಕೆಂದರೆ ಅವರು ಶಿಕ್ಷಣ ಕ್ಷೇತ್ರ, ಇವತ್ತು ಅನ್ನಭಾಗ್ಯ ಮತ್ತು ಆರೋಗ್ಯ ಭಾಗ್ಯ ಎಲ್ಲ ಹಸಿರನ್ನು ಇವತ್ತು